ನಮಸ್ಕಾರ. ಇವತ್ತು ನಾನು ಕುಕ್ಕರಲ್ಲಿ ಶಾವಿಗೆ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಮೊದಲು ಒಂದಷ್ಟು ತರಕಾರಿನ ಹೆಚ್ಚಿಟ್ಕೋಬೇಕು. ಈರುಳ್ಳಿ, ಟೊಮ್ಯಾಟೊ, ಕ್ಯಾರೆಟ್, ಗ್ರೀನ್ ಬೀನ್ಸ್, ಆಲೂಗಡ್ಡೆ ಮತ್ತು ಬೇಬಿಕಾರ್ನ್ ಆಪ್ಷನಲ್ ಇದ್ದರೆ ಹಾಕ್ಬೋದು. ಮತ್ತು ಬಟಾಣಿ ಕೂಡ ಆಪ್ಷನಲ್ ಇದ್ದರೆ ಅದು ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ. ತರಕಾರಿನೆಲ್ಲ ಹೆಚ್ಚಿಟ್ಕೊಂಡು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು ಪಲಾವ್ ಮಸಾಲೆ, ಸೋಂಪು ಕಾಳು, ಚಕ್ಕೆ, ಲವಂಗ, ಮೊಗ್ಗು ಮತ್ತು ಒಂದು ಪಲಾವ್ ಎಲೆ ಹಾಕಿ ಮತ್ತು ಗೋಡಂಬಿ ಹಾಕಿ, ಗೋಡಂಬಿ ಬ್ರೌನ್ ಆದಮೇಲೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಸ್ವಲ್ಪ ಹರಳುಪ್ಪು ಹಾಕಿ ಟೊಮೆಟೊ ಸಾಫ್ಟ್ ಆಗೋ ತನಕ ಸ್ವಲ್ಪ ಹುರ್ಕೊಳ್ಳಿ. ಪಲಾವ್ ಮಸಾಲೆಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಟ್ಕೊಳ್ಳಿ. ರುಬ್ಬಿರೋ ಮಸಾಲೆಯನ್ನು ಕುಕ್ಕರ್ಗೆ ಹಾಕಿ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಹೆಚ್ಚಿಟ್ಕೊಂಡಿರೋ ತರಕಾರಿನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಹಾಗೆ ಫ್ರೈ ಮಾಡಿ, ಆಮೇಲೆ 1 ಅಳತೆ ಶಾವಿಗೆಗೆ 1.5 ಅಳತೆಯಷ್ಟು ನೀರು ಹಾಕಬೇಕು. ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಈ ಸ್ಟೇಜಲ್ಲಿ ಉಪ್ಪು ಖಾರ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಹಾಕಿ ಜಸ್ಟ್ 1 ವಿಸಿಲ್ ಕೂಗಿಸ್ಕೊಳ್ಳಿ. ಪ್ರೆಷರೆಲ್ಲ ಇಳ್ದಾದಮೇಲೆ ಮತ್ತೆ ಓಪನ್ ಮಾಡಿ ಹುರಿದಿಟ್ಕೊಂಡೋ ಶಾವಿಗೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ 5 ನಿಮಿಷ ಸಿಮ್ಮರಲ್ಲಿ ಬೇಯಕ್ಕೆ ಬಿಟ್ಬಿಡಿ. 5 ನಿಮಿಷ ಆದಮೇಲೆ ಒಲೆನ ಆರಿಸಿ ಮತ್ತೆ ಪ್ಲೇಟ್ನ ಮುಚ್ಚಿ ಇನ್ನೂ 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಿ. ಇದು ರೆಸ್ಟ್ ಮಾಡೋ ಟೈಮಲ್ಲಿ ಬೇಕಿದ್ರೆ ಮೊಸರು ಬಜ್ಜಿ ಮಾಡ್ಕೋಬೋದು. ಮೊಸರು ಬಜ್ಜಿಗೆ ಏನಿಲ್ಲ, ಹೆಚ್ಚಿರೋ ಸೌತೆಕಾಯಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮೊಸರು, ಉಪ್ಪು ಮತ್ತು ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮೊಸರು ಬಜ್ಜಿನೂ ರೆಡಿ ಆಗುತ್ತೆ. 5 ನಿಮಿಷ ಆದಮೇಲೆ ನೋಡಿ, ಉದ್ರುದ್ರಾಗಿ ಈ ರೀತಿ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ ಶಾವಿಗೆ ಪಲಾವ್. ಬಿಸಿಯಾಗಿದ್ದಾಗ ಇದನ್ನು ಸರ್ವ್ ಮಾಡಿ ಎಂಜಾಯ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.